ಇವತ್ತಿನ ವಿಡಿಯೋದಲ್ಲಿ ನಿಮಗೆ ನುಗ್ಗೆಕಾಯಿ ಸಾಂಬಾರು ಹೇಗೆ ಮಾಡೋದು ತೋರಿಸ್ಕೊಡ್ತೀನಿ ಬನ್ನಿ. ಈಗ ಬೇಯಿಸ್ಕೊಳ್ಳೋಕೆ ಏನೇನು ಐಟಮ್ ಬೇಕು ಅಂತ ಹೇಳಿ ತೋರಿಸ್ತೀನಿ ನೋಡಿ. ಬೇಳೆ, ಕರಿಬೇವು ಸೊಪ್ಪು, ಅರ್ಧ ಈರುಳ್ಳಿ, ಒಂದು ಟೊಮೊಟೊ ಇಷ್ಟು ಹಾಕಂದು ಫಸ್ಟು ಕುಕ್ಕರಲ್ಲಿ ಒಂದು ಈಜಲ್ ಕೂಗಿಸ್ಕೊಳ್ಳೋಣ. ಈಗ ರುಬ್ಬಕ್ಕೆ ಹಾಕೊಳ್ಳೋಕ್ಕೆ ಒಂದು ಟೊಮೊಟೊ ತಗೊಂಡಿದ್ದೀನಿ, ಅರ್ಧ ಬೆಳ್ಳುಳ್ಳಿ, ಅರ್ಧ ಈರುಳ್ಳಿ, 2 ಸ್ಪೂನಷ್ಟು ಕಾಯಿ ತುರಿ, ಒಂದು ಸ್ವಲ್ಪ ಹುಣಸೆಹಣ್ಣು, ಸಾಂಬಾರು ಪೌಡ್ರು ಇಷ್ಟು ಹಾಕಂದು ರುಬ್ಕೋಬೇಕು. ಈ ಕುಕ್ಕರ್ ಇಕ್ಕತ್ತಾ ಇದ್ದೀನಿ ಬೇಳೆ ಬೇಕನ. ಈಗ ಬೇಳೆಯ ತೊಳೆದಿಕ್ಕಂದಿರೋದು 3/4 ಕಪ್ಪು ಬೇಳೆ ಹಾಕ್ತಾಯಿದ್ದೀನಿ. ಇದಕ್ಕೆ ಒಂದು ಸ್ವಲ್ಪ ಕರಿಬೇವು ಸೊಪ್ಪು, ಒಂದು ಅರ್ಧ ಈರುಳ್ಳಿ ಹೆಚ್ಚಿಕ್ಕಂದಿದ್ವಲ್ಲ ಅರ್ಧ ಈರುಳ್ಳಿ, ಒಂದು ಟೊಮೊಟೊ, ಒಂದು ಚಿಟಿಕೆಯಷ್ಟು ಅರಿಶಿನ ಪುಡಿ, ಒಂದು 1/4 ಸ್ಪೂನಷ್ಟು ತುಪ್ಪ ಹಾಕ್ತಾಯಿದ್ದೀನಿ, ಒಂಚೂರು ಇಂಗು. ಇದನ್ನು ಮುಳುಗೋವಷ್ಟು ನೀರು ಹಾಕ್ತಾಯಿದ್ದೀನಿ ನಾನು. ಈ ಕುಕ್ಕರ್ ಮುಚ್ಚಳ ಮುಚ್ಚಿಬಿಟ್ಟು 2 ವಿಸಲ್ ಕೂಗ್ಸೋಣ. 2 ವಿಸಲ್ ಸಾಕು. ಈಗ ಬೇಳೆ ಬೇಯೋಷ್ಟರಲ್ಲಿ ಈಗ ಮಸಾಲೆ ಎಲ್ಲ ರುಬ್ಕೊಳ್ಳೋಣ ನೋಡಿ. ಒಂದು ಟೊಮೊಟೊದು, ಸ್ವಲ್ಪ ಬೆಳ್ಳುಳ್ಳಿ, ಅರ್ಧ ಈರುಳ್ಳಿ, ಒಂದು ಸ್ವಲ್ಪ ಕಾಯಿ ತುರಿ, ಒಂದು ಸ್ವಲ್ಪ ಹುಣಸೆಹಣ್ಣು, ಬೇಳೆ ಸಾಂಬಾರು ಪೌಡ್ರು ಇಷ್ಟು ಹಾಕಂದು ಫುಲ್ಲು ನೈಸಾಗಿ ರುಬ್ಬೋಣ. ಈಗ ಇದು ನೈಸಾಗಿ ರುಬ್ಬಿದೆ ನೋಡಿ, ಇಷ್ಟು ನೈಸಾಗಿ ರುಬ್ಬಬೇಕು. ಈಗ ನುಗ್ಗೆಕಾಯಿನ ನಾನು ಸಪ್ರೇಟಾಗಿ ಬೇಯಿಸ್ಕೊತಾ ಇದ್ದೀನಿ ಪಾತ್ರೆಯಲ್ಲಿ. ಇದಕ್ಕೊಂದು ಸ್ವಲ್ಪ ನೀರು ಹಾಕ್ತಾಯಿದ್ದೀನಿ. ನೀರು ಕಾಯ್ದ ನಂತರ ನುಗ್ಗೆಕಾಯಿ ಹಾಕೋಣ. ಯಾಕಂದರೆ ಕುಕ್ಕರ್ಗೆ ಹಾಕಿದರೆ ಅಷ್ಟು ಚೆನ್ನಾಗಿ ಬರೋಲ್ಲ, ಕಲಸೋಗುತ್ತೆ. ಪಾತ್ರೆಯಲ್ಲಿ ಸಪ್ರೇಟ್ ಮಾಡಿದರೆ ಚೆನ್ನಾಗಾಗುತ್ತೆ ಸಾಂಬಾರು. ಈಗ ನೀರು ನೋಡಿ ಚೆನ್ನಾಗಿ ಮಳ್ಳಿದೆ. ಈಗ ಕಟ್ ಮಾಡಿ ಇಕ್ಕಂದಿರೋದು ನುಗ್ಗೆಕಾಯಿ, ಆಲೂಗೆಡ್ಡೆ ಹಾಕತ್ತಿದ್ದೀನಿ. ಈಗ ಇದನ್ನು ಒಂದು 2 ನಿಮಿಷ ಬೇಯಿಸ್ಕೊಳ್ಳೋಣ. ಈಗ ಇದು ಚೆನ್ನಾಗಿ ಬೆಂದಿದೆ, 2 ನಿಮಿಷ ಬೆಂದಿದೆ. ಇದಕ್ಕೆ ರುಬ್ಬಿಕ್ಕಂದಿರೋ ಖಾರ ಹಾಕ್ತಾಯಿದ್ದೀನಿ ನೋಡಿ. ಹಸಿ ಸ್ಮೆಲ್ ಹೋಗೋವರೆಗೂ ಒಂದು 5 ನಿಮಿಷ ಬೇಯಿಸೋಣ. ಇದು ನಮ್ಮ ಮನೇಲಿ ಎಲ್ಲರಿಗೂ ನುಗ್ಗೆಕಾಯಿ ಸಾಂಬಾರು ಇಷ್ಟ, ಆರೋಗ್ಯಕ್ಕೆ ಎಲ್ಲ ಒಳ್ಳೆಯದು. ವಾರಕ್ಕೊಂದು 2 ದಿವಸನಾದ್ರೂ ಮಾಡ್ಕೊತೀನಿ. ಕೂದಲು ಉದ್ರೋದು ಎಲ್ಲವೂ ಕಮ್ಮಿ ಆಗುತ್ತೆ. ಇದು ತುಂಬ ಚೆನ್ನಾಗಿರುತ್ತೆ ಸಾಂಬಾರು. ಇದು ನಮ್ಮ ಮನೇಲಿ ಜಾಸ್ತಿಯೇ ನುಗ್ಗೆಕಾಯಿ ಸಾಂಬಾರನ್ನೇ ಇಷ್ಟಪಡೋದು ತರಕಾರಿ ಸಾರಿಗಿಂತ. ಹಂಗಾಗಿ ಇದನ್ನು ಜಾಸ್ತಿ ಮಾಡ್ತಾಯಿರ್ತೀವಿ. ಈಗ ಇದು ಚೆನ್ನಾಗಿ ಕುದೀತಾ ಐತಿ ನೋಡಿ. ಹಸಿ ಸ್ಮೆಲ್ಲೆಲ್ಲ ಹೋಗ್ಬಿಟ್ಟು ಈಗ ಘಮ ಘಮ ಅಂತ ಮಸಾಲೆದು ಸ್ಮೆಲ್ ಬರ್ತಾ ಇದೆ ನೋಡಿ. ಈಗ ಬೇಳೆದು ವಿಸಲ್ ಬಿಟ್ಟಿದೆ ನೋಡಿ. ಈಗ ಬೇಳೆ ಎಲ್ಲ ಚೆನ್ನಾಗಿ ಬೆಂದಿದೆ ನೋಡಿ. ಈಗ ಬೇಯಿಸಿಕ್ಕಂದಿರೋದ ಬೇಳೆಯ ಈಗ ನುಗ್ಗೆಕಾಯಿ ಬೇಯಿಸಿರೋದಕ್ಕೆ ಹಾಕ್ತಾಯಿದ್ದೀನಿ ನೋಡಿ. ಈಗ ಉಪ್ಪು ಹಾಕತ್ತಾ ಇದ್ದೀನಿ. ರುಚಿಗೆ ಎಷ್ಟು ಬೇಕು ಅಷ್ಟು ಉಪ್ಪು ಹಾಕೊಳ್ಳಿ. ಒಂದು ಸ್ವಲ್ಪ ಬೆಲ್ಲ, ಟೇಸ್ಟ್ ಚೆನ್ನಾಗಿ ಬರುತ್ತೆ, ಅದಕ್ಕೋಸ್ಕರ ಒಂದು ಸ್ವಲ್ಪ ಬೆಲ್ಲ ಹಾಕ್ತಾಯಿದ್ದೀನಿ. ಇದೆಲ್ಲ ಮಿಕ್ಸ್ ಮಾಡಿಬಿಟ್ಟು ಒಂದು 5 ನಿಮಿಷ ಬೇಯಿಸೋಣ. ಈಗ ನಾನು ಅದಕ್ಕೆ ಹಾಕೊಂಡಿದ್ದೀನಿ ನೀರು. ಈಗ ನಿಮಗೆ ಇಷ್ಟು ಗಟ್ಟಿ ಬೇಕು ಅಷ್ಟು ನೋಡ್ಕೊಂಡು ಬೇಕಾದ್ರೆ ಕಮ್ಮಿ ನೀರು ಹಾಕೋಬೋದು. ನಾನು ಮೀಡಿಯಮ್ಮು ಗಟ್ಟಿ ಮಾಡ್ತಾಯಿದ್ದೀನಿ. 4 ಜನಕ್ಕೆ ಆಗುವಷ್ಟು ಇದು ನಾನು ಮಾಡ್ತಾಯಿರೋದು. ಈಗ ಇದನ್ನೊಂದು 5 ನಿಮಿಷ ಚೆನ್ನಾಗಿ ಕುದಿಸ್ಕೊಳ್ಳಿ. 5 ನಿಮಿಷ ಕುದ್ರೆ ಸಾಕು. ಈಗ ಇದು ಚೆನ್ನಾಗಿ ಕುದ್ದಿದೆ ನೋಡಿ, ಬೆಂದಿದೆ ಸಾಂಬಾರೆಲ್ಲ. ಈಗ ಇದಕ್ಕೊಂದು ಸ್ವಲ್ಪ ನಾನು ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ ಲಾಸ್ಟಿಗೆ. ಈ ಖಾರ ಎಲ್ಲ ನೋಡಿ ಹಂಗೆ ಬೇಯಿಸಿರೋದಕ್ಕೆ ತುಂಬ ಚೆನ್ನಾಗಿ ಬರುತ್ತೆ ನುಗ್ಗೆಕಾಯಿ ಸಾಂಬಾರು. ಹಿಂಗೆ ಪಾತ್ರೆಯಲ್ಲೇ ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿ ಬರುತ್ತೆ ಸಾಂಬಾರು. ಈಗ ಇದನ್ನು ಒಂದು ಕೊತ್ತಂಬರಿ ಹಾಕಿ ಒಂದು ಕುದಿಸ್ಕೊಂಡಿದ್ದೀನಿ. ಈಗ ಒಗ್ಗರಣೆಗೆ ಹಾಕೊಳ್ಳೋಣ ನೋಡಿ. ಈಗ ಒಗ್ಗರಣೆಗೆ ಇಕ್ಕಂದಿದ್ದೀನಿ. ಈಗ ಪಾತ್ರೆ ಕಾಯ್ದಿದೆ. ಎಣ್ಣೆ 1 ಸ್ಪೂನ್ ಅಷ್ಟು ಹಾಕ್ತಾಯಿದ್ದೀನಿ ನೋಡಿ. ಈಗ ಇದಕ್ಕೆ ಒಂದು ಸ್ವಲ್ಪ ಸಾಸಿವೆ ಹಾಕ್ತಾಯಿದ್ದೀನಿ, ಜೀರಿಗೆ, ಮೆಣಸಿನ್ಕಾಯಿ, ಕರಿಬೇವು ಸೊಪ್ಪು. ಈಗ ಚೆನ್ನಾಗಿ ಒಂದು 2 ನಿಮಿಷ 5 ಸೆಕೆಂಡು ಫ್ರೈ ಮಾಡ್ಕೊಳ್ಳೋಣ. ಇದು ಈಗ ಆಗಿದೆ, ಇದು ಆಫ್ ಮಾಡ್ಕೊಳ್ಳೋಣ. ಇದು ಒಗ್ಗರಣೆ ಆಗಿದೆ. ಈಗ ಸಾಂಬಾರಿಗೆ ಹಾಕತ್ತಾ ಇದ್ದೀನಿ ನೋಡಿ. ಈಗ ತುಂಬ ಚೆನ್ನಾಗಾಗಿದೆ ಸಾಂಬಾರು, ಕರೆಕ್ಟಾಗಿ ಹದವಾಗಿ ಬಂದಿದೆ. ಅನ್ನಕ್ಕೆ, ಮುದ್ದೆಗೆ, ಚಪಾತಿಗೆ ಎಲ್ಲ ಇದಕ್ಕೂ ಇದು ಚೆನ್ನಾಗಿರುತ್ತೆ. ಇದೇ ರೀತಿ ಹೆಚ್ಚು ವಿಡಿಯೋ ನಿಮಗೆ ಬೇಕು ಅಂದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ.